ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟ್ರೆಂಡ್ ಟಾಕೀಸ್. ಇಡೀ ಜಗತ್ತು ಈಗ ಮೂರನೇ ಮಹಾಯುದ್ಧ ಎದುರಿಸುವ ಭೀತಿಯಲ್ಲಿದೆ. ಯಾಕಂದ್ರೆ ಕಳೆದ ಕೆಲವು ದಿನಗಳಿಂದ ಗಲ್ಫ್ ರಾಷ್ಟ್ರಗಳಲ್ಲಿ ಅಂದ್ರೆ ಮಿಡಲ್ ಈಸ್ಟ್ ನಲ್ಲಿ ನಡೆಯುತ್ತಿರುವ ಬೆಳವಣಿಗೆ ನೋಡ್ತಾ ಇದ್ರೆ ಇದು ಮೂರನೇ ಮಹಾಯುದ್ಧದ ಮುನ್ಸೂಚನೆ ಆಗ್ಬಹುದಾ ಅಂತ ಅನಿಸ್ತಿದೆ. ಯಾಕಂದ್ರೆ ಒಂದೆಡೆ ಇಸ್ರೇಲ್ ಹಾಗೂ ಅಮೆರಿಕ ಸೇರಿ ಆಪರೇಷನ್ ಎಪಿಕ್ ಫ್ಯೂರಿ ಹೆಸರಿನ ಮೇಲೆ ಇರಾನ್ ಮೇಲೆ ಕಂಟಿನ್ಯೂಸ್ ಆಗಿ ದಾಳಿ ಮಾಡ್ತಾ ಇದೆ. ಇನ್ನೊಂದೆಡೆ ಇರಾನ್ ಕೂಡ ಸುಮ್ಮನೆ ಇರದೆ ಅಮೆರಿಕದ ಮಿಲಿಟರಿ ಬೇಸ್ಗಳಾದ UAE ಮತ್ತು ಸೌದಿ ಅರೇಬಿಯಾ ಮೇಲೆ ಕಂಟಿನ್ಯೂಸ್ ಆಗಿ ಮಿಸೈಲ್ ಮತ್ತು ಡ್ರೋನ್ಗಳ ಮೂಲಕ ದಾಳಿ ನಡೆಸ್ತಾ ಇದೆ. ಆದ್ರೆ ಸಮುದ್ರದ ಆಚೆ ನಡೆಯುವ ಈ ಯುದ್ಧದಿಂದ ನಮ್ಮ ಭಾರತದ ಮೇಲೆ ಏನು ಪರಿಣಾಮ ಬೀರ್ಬೋದು? ಪೆಟ್ರೋಲ್ ಬೆಲೆ ಏರುತ್ತಾ? ನಮ್ಮ ಕೆಲಸಗಳು ಹೋಗುತ್ತವ? ಇವತ್ತಿನ ಈ ವಿಡಿಯೋದಲ್ಲಿ ಈ ಮಹಾಯುದ್ಧದ ಕಂಪ್ಲೀಟ್ ಕತೆ ಹಾಗೂ ನಮ್ಮ ಭಾರತದ ಮೇಲಾಗುವ ಪರಿಣಾಮಗಳನ್ನು ಬಿಚ್ಚಿಡ್ತಾ ಹೋಗ್ತೀನಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಯುದ್ಧ ಶುರುವಾಗಿದ್ದು ಹೇಗೆ? ಫೆಬ್ರವರಿ 28, 2026 ಈ ದಿನ ಇಸ್ರೇಲ್ ಹಾಗೂ ಅಮೆರಿಕ ಸೇರಿ ಇರಾನ್ ಮೇಲೆ 900 ಏರ್ಕ್ರಾಫ್ಟ್ಗಳಿಂದ ನಡೆಸಿದ ಈ ದಾಳಿ ಇಡೀ ಜಗತ್ತನ್ನ ಶೇಕ್ ಮಾಡ್ತು ಅಂತಾನೆ ಹೇಳ್ಬೋದು. ಅಂದು ಅಮೆರಿಕ ಇಸ್ರೇಲ್ ಟಾರ್ಗೆಟ್ ಮಾಡಿದ್ದು ಕೇವಲ ನ್ಯೂಕ್ಲಿಯರ್ ಬೇಸ್ಗಳಲ್ಲ, ಅದು ಸುಪ್ರೀಂ ಲೀಡರ್ನ ಹತ್ಯೆ, ಇರಾನ್ನ ಸುಪ್ರೀಂ ಲೀಡರ್ ಆದ ಖಮೇನಿ ಅವರ ಹತ್ಯೆ ಕೂಡ ಮಾಡಿದ್ರು. ಹಾಗೆ ಇರಾನ್ನ ತೈಲ ಸಂಸ್ಕರಣಾ ಘಟಕಗಳು ಕೂಡ ಟಾರ್ಗೆಟ್ ಮಾಡಿದ್ರು. ಇರಾನ್ ಹಾಗೂ ಇಸ್ರೇಲ್ ನಡುವೆ ಈ ಯುದ್ಧ ಹೊಸದೇನಲ್ಲ. ಇದಕ್ಕೂ ಮುಂಚೆ ತುಂಬಾ ಯುದ್ಧಗಳು ನಡೀತಾನೆ ಇತ್ತು. ಅಂದ್ರೆ ಲಾಸ್ಟ್ ಇಯರ್ ಕೂಡ ನ್ಯೂಕ್ಲಿಯರ್ ಬೇಸ್ಗಳ ಮೇಲೆ ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡಿತ್ತು ಇಸ್ರೇಲ್ ಹಾಗೂ USA. ಇದಕ್ಕೆ ಮೂಲ ಕಾರಣ ಹುಡುಕ್ತಾ ಹೋದ್ರೆ 1979 ನಲ್ಲಿ ಕ್ರಾಂತಿ ಆದ್ಮೇಲೆ ಇರಾನ್ ಪರಮಾಣು ಶಕ್ತ ರಾಷ್ಟ್ರವಾಗಬೇಕು ಅಂತ ಟ್ರೈ ಮಾಡ್ತಾನೆ ಇತ್ತು. ತುಂಬಾ ರಿಸರ್ಚ್ ಮಾಡ್ತಾ ಇತ್ತು. ಇದನ್ನ ತಡಿಬೇಕು ಅಂತ ಇಸ್ರೇಲ್ ಯಾವಾಗ್ಲೂ ಇರಾನ್ ಮೇಲೆ ಅಟ್ಯಾಕ್ ಮಾಡ್ತಾನೆ ಇತ್ತು. ಇನ್ನು ಇರಾನ್ನ ಶಕ್ತಿ ನೋಡೋದಾದ್ರೆ ಅತ್ಯಂತ ಬಲಶಾಲಿ ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಅನ್ನು ಹೊಂದಿದೆ. ಇದ್ರ ಜೊತೆ ಪರಮಾಣು ಶಕ್ತ ರಾಷ್ಟ್ರವಾದ್ರೆ ಮಿಡಲ್ ಈಸ್ಟ್ ನಲ್ಲಿ ಬಲಿಷ್ಠ ರಾಷ್ಟ್ರವಾಗ್ತದೆ ಅಂತಾನೆ ಹೇಳ್ಬೋದು. ಈ ಕಾರಣಕ್ಕೆ ಇಸ್ರೇಲ್ ಪದೇ ಪದೇ ಇರಾನ್ ಮೇಲೆ ಹಾಗೂ ಇರಾನ್ನ ನ್ಯೂಕ್ಲಿಯರ್ ಬೇಸ್ಗಳ ಮೇಲೆ ಅಟ್ಯಾಕ್ ಮಾಡ್ತಾನೆ ಇರುತ್ತೆ. ಇನ್ನು ಈ ಯುದ್ಧದಲ್ಲಿ ಯಾವ ದೇಶಗಳು ಇನ್ವಾಲ್ವ್ ಆಗಿದೆ ಅಂತ ನೋಡೋದಾದ್ರೆ ಇರಾನ್ ತನ್ನ ಸುಪ್ರೀಂ ಲೀಡರ್ ಕಳ್ಕೊಂಡು ರಿವೆಂಜ್ ತಗೊಳಕ್ಕೆ ವೇಟ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬೋದು. ಅಮೆರಿಕದ ಮಿಲಿಟರಿ ಬೇಸ್ಗಳಾದ ಸೌದಿ ಅರೇಬಿಯಾ ಹಾಗೂ UAE ಮೇಲೆ ಕಂಟಿನ್ಯೂಸ್ ಆಗಿ ಮಿಸೈಲ್ ಮತ್ತು ಡ್ರೋನ್ಗಳಿಂದ ಅಟ್ಯಾಕ್ ಮಾಡ್ತಾನೆ ಇದೆ. ಹಾಗೆ ಇಸ್ರೇಲ್ ಇರಾನ್ ಯಾವುದೇ ಕಾರಣಕ್ಕೂ ಪರಮಾಣು ಶಕ್ತ ರಾಷ್ಟ್ರವಾಗಬಾರ್ದು ಅಂತ ಡೈರೆಕ್ಟ್ ಆಗಿ ಈ ಯುದ್ಧಕ್ಕೆ ಇಳಿದಿದೆ ಅಂತಾನೆ ಹೇಳ್ಬೋದು. ಯುದ್ಧ ಸ್ಟಾರ್ಟ್ ಮಾಡಿದ್ದು ಇಸ್ರೇಲೇ ಆಗಿರ್ಬೋದು, ಆದ್ರೆ ಇದ್ರ ಜೊತೆ USA ಕೂಡ ಇವ್ರ ಜೊತೆ ಕೈ ಜೋಡಿಸಿ ಮಹಾಯುದ್ಧಕ್ಕೆ ಕನ್ವರ್ಟ್ ಮಾಡ್ತಿದ್ದಾರೆ ಅಂತಾನೆ ಅನಿಸ್ತಾ ಇದೆ. ಇನ್ನು ಈ ಯುದ್ಧದಲ್ಲಿ ಮೂರನೇ ರಾಷ್ಟ್ರ ಅಂತ ನೋಡೋದಾದ್ರೆ USA ಹಾಗೂ ಇಸ್ರೇಲ್ ಅತಿ ಆಪ್ತ ರಾಷ್ಟ್ರಗಳು ಅಂತಾನೆ ಹೇಳ್ಬೋದು. ಯಾವುದೇ ಸಂದರ್ಭದಲ್ಲಾದ್ರೂ ಇಸ್ರೇಲ್ ಏನಾದ್ರೂ ಕಷ್ಟ ಅಂತ ಬಂದ್ರೆ USA ಯಾವಾಗ್ಲೂ ಬಂದೇ ಬಿಡ್ತಾನೆ ಅಂತ ಹೇಳ್ಬೋದು. ಈ ಕಾರಣ USA ತನ್ನ ದೇಶಕ್ಕಾಗಿ ಮಾಡಿಟ್ಕೊಂಡಿರೋ B2 ಬಾಂಬರ್ಸ್ ನ ಇಸ್ರೇಲಿಗೆ ಕೊಟ್ಟಿದೆ ಅಂತ ತಿಳ್ಕೊಳ್ಳಿ. USA ಯಾವ ತರ ಈ ಯುದ್ಧದಲ್ಲಿ ಇನ್ವಾಲ್ವ್ ಆಗಿದೆ ಅಂತ ಇದ್ರ ಮೇಲೆ ಗೊತ್ತಾಗುತ್ತೆ. ಇನ್ನು UAE ಹಾಗೂ ಸೌದಿ ಅರೇಬಿಯಾ ಇವೆರಡು ದೇಶಗಳು ಡೈರೆಕ್ಟ್ ಆಗಿ ಯುದ್ಧ ಮಾಡ್ತಿಲ್ಲ, ಆದ್ರೆ ಅಮೆರಿಕದ ಮಿಲಿಟರಿ ಬೇಸ್ಗಳು ಈ ದೇಶದಲ್ಲಿವೆ. ಈ ಕಾರಣ ಇರಾನ್ ಡೈರೆಕ್ಟ್ ಆಗಿ UAE ಹಾಗೂ ಸೌದಿ ಅರೇಬಿಯಾಗಳ ಮೇಲೆ ಅಟ್ಯಾಕ್ ಮಾಡ್ತಿದ್ದಾನೆ ಅಂತ ಹೇಳ್ಬೋದು. UAE ಹಾಗೂ ಇರಾನ್ ಮುಖಾಮುಖಿ. UAE ಈ ಯುದ್ಧದಲ್ಲಿ ಡೈರೆಕ್ಟ್ ಆಗಿ ಇನ್ವಾಲ್ವ್ ಆಗಿಲ್ಲ ಅಂದ್ರು ಅಮೆರಿಕದ ಮಿಲಿಟರಿ ಬೇಸ್ಗಳು UAE ನಲ್ಲಿ ಇದೆ. ಈ ಕಾರಣ ಇರಾನ್ ಡೈರೆಕ್ಟ್ ಆಗಿ UAE ಮೇಲೆ ಅಟ್ಯಾಕ್ ಮಾಡ್ತಾನೆ ಇದೆ ಕಂಟಿನ್ಯೂಸ್ ಆಗಿ. ಕಳೆದ ವಾರ 119 ಡ್ರೋನು ಹಾಗೂ 15 ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನ UAE ಏರ್ ಡಿಫೆನ್ಸ್ ಹೊಡೆದಿದೆ ಅಂತಾನೆ ಹೇಳ್ಬೋದು. ಈ ಕಾರಣ ಅಲ್ಲಿಯ ಏರ್ಪೋರ್ಟ್ ಕೂಡ ಬಂದಾಯ್ತು. ಹಾಗೆ ಅಲ್ಲಿಂದ ಸಂಚಾರ ಮಾಡ್ತಿದ್ದ ತುಂಬಾ ಜನಕ್ಕೆ ತುಂಬಾ ತೊಂದರೆ ಕೂಡ ಆಯ್ತು ಅಂತಾನೆ ಹೇಳ್ಬೋದು. ನಮ್ಮ ಇಂಡಿಯನ್ಸ್ಗೆ UAE ಅಂದ್ರೆ ಒಂದು ಟೂರಿಸ್ಟ್ ಪ್ಲೇಸ್ ಅಂತಾನೆ ಹೇಳ್ಬೋದು. ಈಗ ಅದು ಯುದ್ಧ ಭೂಮಿಯಾಗಿ ಕನ್ವರ್ಟ್ ಆಗಿದೆ ಅಂದ್ರೆ
ಯೋಚನೆ ಮಾಡಿ ಈ ಯುದ್ಧ ಎಷ್ಟು ಗಂಭೀರತೆ ಪಡ್ಕೊಂಡಿದೆ ಅಂತ ಖಂಡಿತ ಯೋಚನೆ ಮಾಡಲೇಬೇಕು. ಭಾರತದ ಮೇಲೆ ಏನು ಪರಿಣಾಮ? ಈಗ ಅಸಲಿ ವಿಚಾರಕ್ಕೆ ಬರೋಣ. ಈ ಯುದ್ಧದಿಂದ ನಮ್ಮ ಭಾರತಕ್ಕೆ ಏನ್ ಎಫೆಕ್ಟ್ ಆಗ್ಬೋದು, ಇದರಿಂದ ಏನ್ ಪರಿಣಾಮ ಬೀಳ್ಬೋದು ಅದನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ. ಸುಮಾರು 80% ಅಬೋವ್ ಪೆಟ್ರೋಲ್ ಮತ್ತು ಡೀಸೆಲ್ನ ನಾವು ಮಿಡ್ಲ್ ಈಸ್ಟ್ ಇಂದ ತರಿಸ್ಕೋತಿದ್ವಿ. ಅದರಲ್ಲೂ ಹರ್ಮುಸ್ ಜಲಸಂಧಿ ಮೂಲಕ ನಮಗೆ ಪೆಟ್ರೋಲ್ ಮತ್ತು ಡೀಸೆಲ್ ರಫ್ತಾಗ್ತಿತ್ತು. ಇರಾನ್ ಒಂದ್ ವೇಳೆ ಈ ಹರ್ಮುಸ್ ಜಲಸಂಧಿ ಏನಾದರೂ ಕ್ಲೋಸ್ ಮಾಡಿದ್ರೆ ನಮಗೆ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ತುಂಬಾ ಪೆಟ್ಟು ಬೀಳುತ್ತಾನೆ ಅಂತ ಹೇಳ್ಬೋದು. ಹಾಗೆ ಈ ಮಿಡ್ಲ್ ಈಸ್ಟ್ ಇಂದ ಬರ್ತಾ ಇದ್ದ ಪೆಟ್ರೋಲ್ ಮತ್ತು ಡೀಸೆಲ್ ಕಂಪ್ಲೀಟ್ ಆಗಿ ಸ್ಟಾಪ್ ಆಗುತ್ತೆ ಅಂತಾನೆ ಹೇಳ್ಬೋದು. ಮತ್ತು ಈ ಕ್ರೂಡ್ ಆಯಿಲ್ ಬೆಲೆ ಸುಮಾರು $100 ಮೇಲ್ಗಡೆ ಜಂಪ್ ಆಗುತ್ತೆ ಅಂತಾನೆ ಹೇಳ್ಬೋದು. ಇದರಿಂದ ನಮ್ಮ ಇಂಡಿಯಾದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಸುಮಾರು $250 ಮೇಲ್ಗಡೆ ಹೋದ್ರೂ ಏನು ಆಶ್ಚರ್ಯ ಪಡಬೇಕಾಗಿಲ್ಲ. ಎರಡನೇದಾಗಿ ದಿನಸಿ ಸಾಮಗ್ರಿಗಳ ಬೆಲೆ ಏರಿಕೆ ಕೂಡ ಆಗ್ಬೋದು. ಯಾಕಂದ್ರೆ ಇದೆಲ್ಲ ಒಂದಕ್ಕೊಂದಕ್ಕೆ ಇಂಟರ್ ಕನೆಕ್ಟ್ ಆಗಿದೆ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆದ್ರೆ ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಕೂಡ ಜಾಸ್ತಿ ಆಗುತ್ತೆ. ಇದು ಡೈರೆಕ್ಟ್ಲಿ ಎಫೆಕ್ಟ್ ಆಗುತ್ತೆ. ಯಾವ್ದ್ರ ಮೇಲೆ ಅಂದ್ರೆ ದಿನಸಿ ಸಾಮಗ್ರಿಗಳ ಮೇಲೆ. ಇದರಿಂದ ತರಕಾರಿ ಆಯ್ತು, ಎಣ್ಣೆ ಆಯ್ತು, ಹಾಗೂ ಪ್ರತಿಯೊಂದು ದಿನಸಿ ಸಾಮಗ್ರಿಗಳ ಬೆಲೆ ಜಾಸ್ತಿ ಆಗ್ತಾನೆ ಇರುತ್ತೆ. ಇನ್ನು ಈ ಯುದ್ಧದಿಂದ ನಮ್ಮ ಇಂಡಿಯನ್ ಎಕನಾಮಿಗೆ ಯಾವ ರೀತಿ ಪೆಟ್ಟು ಬೀಳುತ್ತೆ ಅಂತ ನೋಡೋದಾದ್ರೆ ಸುಮಾರು 90 ಲಕ್ಷಕ್ಕಿಂತ ಹೆಚ್ಚು ಜನ ಗಲ್ಫ್ ರಾಷ್ಟ್ರಗಳಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಅವರ ಸುರಕ್ಷತೆ ಕೂಡ ಒಂದು ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಅವ್ರು ಕಳಿಸ್ತಾ ಇರೋ ಹಣ ಕೂಡ ಇಂಡಿಯನ್ ಎಕನಾಮಿಗೆ ತುಂಬಾ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ ಅಂತ ಹೇಳ್ಬೋದು. ಅದೇನಾದ್ರೂ ಸ್ಟಾಪ್ ಆದ್ರೆ ಇಂಡಿಯನ್ ಎಕನಾಮಿ ಕೂಡ ತುಂಬಾ ಪೆಟ್ಟು ಬೀಳುತ್ತೆ. ಭಾರತದ ನಿಲುವು ಏನು? ಈ ಯುದ್ಧದಲ್ಲಿ ನಮ್ಮ ಭಾರತದ ನಿಲುವು ಏನು ಅಂತ ನೋಡೋದಾದ್ರೆ ನಮ್ಮ ಪ್ರಧಾನಿ ಮೋದಿ ಅವರು ಆಲ್ರೆಡಿ ಎಲ್ಲ ನೇಷನ್ಗಳಿಗೆ ಕರೆ ಕೊಟ್ಟಿದ್ದಾರೆ, ಶಾಂತಿಯಿಂದ ಇರಬೇಕು. ನಮ್ಮ ಇಂಡಿಯಾಗೆ US ಒತ್ತಡ ಕೂಡ ಇದೆ, ಹಾಗೆ ಇರಾನ್ನ ಸ್ನೇಹ ಕೂಡ ಇದೆ. ಈ ಟೈಮ್ನಲ್ಲಿ ಇವೆರಡನ್ನೂ ಬ್ಯಾಲೆನ್ಸ್ ಮಾಡೋದು ಇಂಡಿಯಾಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ಈ ಕಾರಣ ಇಂಡಿಯಾ ಹೆಚ್ಚಿನ ತೈಲಕ್ಕಾಗಿ ರಷ್ಯಾದ ಮೊರೆ ಹೋಗಿದೆ ಅಂತಾನೆ ಹೇಳ್ಬೋದು. ಈ ಯುದ್ಧ ಹೀಗೆ ಮುಂದುವರೆದ್ರೆ ಜಗತ್ತು ತುಂಬಾ ಆರ್ಥಿಕ ಬಿಕ್ಕಟ್ಟಿಗೆ ಹೋಗ್ಬೋದು ಅಂತಾನೆ ಹೇಳ್ಬೋದು. ಆದಷ್ಟು ಬೇಗ ಈ ಯುದ್ಧ ನಿಲ್ಬೇಕು. ಈ ಯುದ್ಧದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಹಾಗೆ ಪೆಟ್ರೋಲ್ ಡೀಸೆಲ್ ಬೆಲೆ ಎಷ್ಟಾಗ್ಬೋದು ಈ ಯುದ್ಧ ಹೀಗೆ ಕಂಟಿನ್ಯೂ ಆದ್ರೆ? ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇದೇ ತರ ಒಳ್ಳೊಳ್ಳೆ ಕಂಟೆಂಟ್ಸ್ಗೆ ಟ್ರೆಂಡ್ ಟಾಕೀಸ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಮತ್ತೆ ಮತ್ತೊಂದು ವಿಡಿಯೋ ಜೊತೆಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಸಿ ಯು.